ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಎತ್ತೆತ್ತಿಗೆ ಹೋಗುತ್ತೆ. ಒಂದು ಪೆನ್ ಡ್ರೈವ್ ಅಲ್ಲ, 16 ಪೆನ್ ಡ್ರೈವ್ ಬಂದ್ಬಿಟ್ಟವೆ. ಯಾವುದ್ರ ಬಗ್ಗೆ ಮಾತನಾಡೋದು, ಯಾರ ಬಗ್ಗೆ ಮಾತಾಡೋದು, ಎಲ್ಲ ಪಾರ್ಟಿಯವ್ರ ಬಗ್ಗೆಯೂ ಮಾತಾಡಬೇಕಾಗತ್ತೆ. ಒಂದಲ್ಲ ಎರಡಲ್ಲ 106. ಇದು ಒಂದು ಹೋಯ್ತಾ 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 ಎತ್ತೆತ್ತಿಗೂ ಹೋಗುತ್ತೆ. ಇದು ಲೆಕ್ಕಾಚಾರವಾಗಿ ಇದನ್ನು ಯಾವ ರೀತಿ ಎಲ್ಲರೂ ಈಗ ಏನಾಗಿದೆ ಅಂದರೆ ಊರೆಲ್ಲ ಕಳ್ಳರು ಹಿಡಿಯೋದು ಹೆಂಗೆ? ಊರೆಲ್ಲ ಕಳ್ಳರಾಗ್ಬಿಟ್ಟಿದ್ದಾರೆ. ಕಳ್ಳು ಹಿಡಿಯೋಕ್ಕಾಗದೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ನಾನು ಭಾಳ ಇದುವರೆಗೂ ನಿಮ್ಗೆ ಹೇಳೋದಾದರೆ ಇದ್ರ ಬಗ್ಗೆ ಒಂದು ಅಕ್ಷರ ನಾನು ಬಾಯ್ಬಿಟ್ಟೆ ಅಲ್ಲಿ ನೋಡ್ತಾ ಇದ್ದೆ. ನಾನು ಇದೆಲ್ಲ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ನಿಮ್ಗೆ ಹೇಳೋದಾದರೆ, ಹಿಂದೆ ಸುಮಾರು 1962 ಆಗ ನಿಜಲಿಂಗಪ್ಪನವರು ಅಧ್ಯಕ್ಷರು, ಇದು ಮುಖ್ಯಮಂತ್ರಿ, MV ರಾಮರಾವ್ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್. ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗೋಯ್ತು. ಏನು ನಿಮ್ಗೆ ಹೇಳೋದಾದರೆ ಸದನದಲ್ಲಿ ಭಾರಿ ಕೋಲಾಹಲ. ಎಸ್ ಶಿವಪ್ಪನವರಿದ್ದರು, ಗೋಪಾಲ್ ಗೌಡರಿದ್ದರು, ಎಲ್ಲ ಭಾರಿ ಕೋಲಾಹಲ. ನಿಜಲಿಂಗಪ್ಪನವರು ಅವ್ರ ಪಕ್ಕದಲ್ಲಿ ಹೋಮ್ ಮಿನಿಸ್ಟರ್, ಹಿಂಗೆ ಇಡೀ ಕ್ಯಾಬಿನೆಟ್ ಎಲ್ಲ ಕೂತಿರುತ್ತೆ. ಸಮಗ್ರ ಚರ್ಚೆ, ಅವರು ರಿಪ್ಲೈ ಕೊಡಬೇಕು. ಬಟ್ ಅವರು ಏನೋ ಬರ್ಕತ್ತಾ ಇದ್ದಾರೆ, ಯಾರಿಗೂ ಗೊತ್ತಿಲ್ಲ, ಬರಿತಾ ಇದ್ದಾರಲ್ಲಿ ಎಲ್ಲ ಹೇಳಿದ್ರು. ಕೊನೆಯದಾಗಿ ಮಾನ್ಯ ರಾಮರಾಯರೇ, ಈ ಅತ್ಯಾಚಾರ ನಮ್ಮ ಮನೆ ಹೆಣ್ಣುಮಗಳ ಮೇಲೆ, ನಿಮ್ಮ ಮನೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮೇಗಳ ಮೇಲೆ ನಡೆದಿದ್ರೆ ಏನು ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ಇಷ್ಟು ಹೇಳಿ ನಾನು ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ. ಗೃಹ ಮಂತ್ರಿಯವರು ಉತ್ತರ ಕೊಡ್ತಾರೆ. ಉತ್ತರ ಎಂಥ ಗೃಹ ಮಂತ್ರಿ ಅವರು, ತುಮಕೂರು ಜಿಲ್ಲೆಯವರು, ಗಾಂಧಿವಾದಿ ಅವರು. ನಿಮ್ಮ ಎಲ್ಲ ಸದನದ ಎಲ್ಲರ ಭಾಷಣವನ್ನು ನಾನು ಕೇಳಿದ್ದೇನೆ. ನೀವೆಲ್ಲ ಏನು ಹೇಳಿದಿರಿ ಇದು ಸತ್ಯ. ಇದಕ್ಕೆ ನನ್ನ ಇಲಾಖೆ, ಪೊಲೀಸ್ ಇಲಾಖೆ ಹೊಣೆ. ನಾನು ಗೃಹ ಮಂತ್ರಿ, ಈಗಾಗಲೇ ನಾನು ಇದಕ್ಕೆ ಹೊಣೆ ಹೊತ್ತು ನನ್ನ ರಾಜೀನಾಮೆಯನ್ನು ಬರೆದಡಿ ಇಟ್ಕೊಂಡಿದ್ದೀನಿ. ಈ ರಾಜೀನಾಮೆಯನ್ನು ನಮ್ಮ ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಬಿಟ್ರು. ನಿಜಲಿಂಗಪ್ಪನವರು ಆ ರಾಜೀನಾಮೆಯನ್ನು ಹಿಂದಕ್ಕೆ ತಗೋ ಅಂತ ಹೇಳಲೇ ಇಲ್ಲ. ಅವರು ಬಹಳ ದೊಡ್ಡ ಮನುಷ್ಯರು. ಆ ಥರ ನಿಜಲಿಂಗಪ್ಪ, MV ರಾಮರಾವ್, HM ಚನ್ನಬಸಪ್ಪ, ನಿಮ್ಮ ಶಂಕರೇಗೌಡ ಯಾರಿದ್ದಾರೆ ಈ ಥರ ಇವತ್ತಿನ ಪರಿಸ್ಥಿತಿಯಲ್ಲಿ, ಅವರು ಇಮ್ಮಿಡಿಯೇಟಾಗಿ ರಾಜೀನಾಮೆ ರಾಜ್ಯಪಾಲರಿಗೆ ಕಳಿಸಿದ್ರು. ಅಷ್ಟೇ, ಸದನದೊಳಗೆ ಆ ಥರ ಎಲ್ಲಿದ್ದಾರೆ ಇವತ್ತಿನ ಪರಿಸ್ಥಿತಿ ಹಾಳಾಗಿದೆ. ಇದು ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಪ್ರತಿ ಚುನಾವಣೆಗಳಲ್ಲೂ ರಾಜಕಾರಣ, ಯಾವನ್ ಗೆಲ್ತಾನೆ ಅವ್ನು ದುಡ್ಡಿರು ಅವನು ಕೊಡಿ, ಮತ್ತು ಅವ್ನು ಮಾಡಬಾರ್ದು ಅನಾಚಾರ ಮಾಡಿದ್ರು ಅವನಿಗೆ, ಮತ್ತು ಕುಟುಂಬ, ನಾನು ಮಂತ್ರಿ ನನ್ನ ಮಗನಿಗೆ ಕೊಡಿ, ನಾನು MLA ನನ್ನ ಹೆಂಡ್ತಿಗೆ ಕೊಡಿ, ಎಲ್ಲ ಬರೀ ಕುಟುಂಬ ರಾಜಕಾರಣ ಆಯಿತು. ಅವ್ರು ಗೆಲ್ತಾರೆ, ಅವ್ರು ಇರ್ತಾರೆ ಅಂತೇಳಿ ಯಾವುದ್ರ ಬಗ್ಗೆ ಸುಮಾರು ಒಂದು 25 ವರ್ಷದಿಂದ ಈಚೆಗೆ, 30 ವರ್ಷದಿಂದ ಈಚೆಗೆ ಇಡೀ ದೇಶ ಮತ್ತು ರಾಜ್ಯ ಚುನಾವಣಾ ವ್ಯವಸ್ಥೆಯಲ್ಲಿ ಹಾಳಾಗೋಗಿದೆ. ಅದೇ ರೀತಿ ಚುನಾವಣೆಗಳು ನಡೀತಾ ಇದೆ. ಅಷ್ಟು ಗಾಂಭೀರ್ಯದಿಂದ ಪ್ರಾಮಾಣಿಕರು ಯಾರು ಬರೋಕ್ಕಾಗ್ತಾ ಇಲ್ಲ. ಎಲ್ಲ ಬರೀ ರೇಟ್ ಫಿಕ್ಸ್ ಆಗೋಗಿದೆ. ಅಸೆಂಬ್ಲಿ ಮಿನಿಮಮ್ ಇಷ್ಟು, ಮ್ಯಾಕ್ಸಿಮಮ್ ಇಷ್ಟು, ಪ್ರತಿ ಒಂದು ನಾಶದೋಗಿದೆ. ಅದನ್ನು ಸರಿಪಡಿಸಬೇಕಾದಂಥ ದಾರಿ ನಿಮ್ಮ ಕೈಲಿದೆ,
ನೀವು ನಿಮ್ಮ ಯಾವ ರೀತಿ ದಿಕ್ಕು ಕೊಡ್ತಿರೋ ಗೊತ್ತಿಲ್ಲ, ನಿಮ್ಮ ಕೈಲಿದೆ ಮತ್ತು ಏನೇ ಶಿಕ್ಷಕರ ಕೈಲೂ ಇದೆ, ಅವರು ಆ ಸ್ಥಾನದಲ್ಲಿದ್ದಾರೆ. ನೀವು ಮಾಧ್ಯಮದವರು ನೀವು ಎಲ್ಲ ಚಿಂತನೆ ಮಾಡಿ ನಿಂತರೆ ಅದಕ್ಕೊಂದು ರೂಪ ಬರುತ್ತೆ, ಎಲ್ಲ ಸೊರಗುತ್ತೆ ದೇಶದಲ್ಲಿ. ಇವತ್ತು ಪರಿಸ್ಥಿತಿ ಅಷ್ಟು ಹದಗೆಟ್ಟಿದೆ. ಆದ್ದರಿಂದ ಇದು ಇದ್ರ ಬಗ್ಗೆ ಏನು ನಿರ್ಣಯ ಹೇಳಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಊರೆಲ್ಲ ಕಳ್ಳರು, ಕಳ್ಳಂಡು ಹಿಡಿದು ಅಂದ್ಬಿಟ್ರು. ಯಾರನ್ನ ಹಿಡಿದವ್ರೆ? ಇವನು ಕಳ್ಳ, ಅವನು ಕಳ್ಳ, ಹಿಡಿಯವನು ಕಳ್ಳ. ಇದು ವ್ಯವಸ್ಥೆ ಆಗೋಗಿದೆ. ಇದನ್ನು ಯಾರಾದರೂ ಈಗ ನಾವು ಇದಕ್ಕೆ ತೀರಾ ದೀರ್ಘವಾಗಿ ಹೇಳೋದಾದ್ರೆ, ಇಡೀ ದೇಶ ಪ್ರಪಂಚಕ್ಕೆ ಇದೊಂದು ಕೆಟ್ಟ ಸುದ್ದಿ ಹೊರಟೋಯ್ತು. ಇಡೀ ದೇಶ ಪ್ರಪಂಚಕ್ಕೆ ಕೆಟ್ಟ ಸುದ್ದಿ ಹೋಯ್ತು. ನಾವು ನಿಜಕ್ಕೂ ನಾವು ರಾಜಕಾರಣಿಗಳು ಗೌರವಸ್ಥರಾಗಿದ್ದರೆ, ಪ್ರಾಮಾಣಿಕರಾಗಿದ್ದರೆ, ಇಡೀ ಹೋಲ್ ಕರ್ನಾಟಕ ಪಾರ್ಲಿಮೆಂಟ್ ಮೆಂಬರ್ಗಳು, ಸರ್ಕಾರ, MLA, ವಿರೋಧ ಪಕ್ಷ ಎಲ್ಲರೂ ರಿಸೈನ್ ಮಾಡಬೇಕಾಗಿತ್ತು. ಎಲ್ಲರೂ. ನಾವು ನಮ್ಮ ರಾಜ್ಯಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿದೆ, ಇದಕ್ಕೆ ಹೊಣೆ ಯಾರು ಅಂತ ಹೇಳಿ ನಾವು ಇದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡಿದ್ರೆ ಅದಕ್ಕೊಂದು ರೂಪ ಬರ್ತಿತ್ತು. ಯಾರು ಮಾಡ್ತಾರೆ, ಯಾರಿಗೆ ಹೇಳ್ತೀರಿ, ಯಾರ ಮುಂದೆ ನಡೀತದೆ? ಇದು ತರ ಆಗೋಗಿದೆ. ಸುಮಾರು 1 ತಿಂಗಳಾಯ್ತು ಅವರು ನಾಪತ್ತೆಯಾಗಿ. ಪ್ರಜ್ವಲ್ ಅವರು ಕೂಡ ಬಂದಿಲ್ಲ, ಸರ್ಕಾರನೂ ಕೂಡ ಪತ್ತೆ ಮಾಡಕ್ ಆಗಿಲ್ಲ ಅಂತ ಹೇಳಿ ಬಂಧಿಸೋ ಕಾರ್ಯ ಆಗಿಲ್ಲ ಅಂತ ಸರ್. 1 ತಿಂಗಳ ಮೇಲೆ ಆಯ್ತು, ಆದ್ರೂ ಬಂಧನ ಮಾಡಿಲ್ಲ ಅಂತ ಪ್ರಜ್ವಲ್. ಇದೇನು ಹೇಳಕ್ ಹೋದ್ರೆ ಅದು ಒಂದರಿಂದ ಒಂದು ಎತ್ತಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮನೆ ಒಳಗೆ ಇಟ್ಕೊಂಡು ನಾವು ದೇಶದಲ್ಲಿ ಹುಡುಕ್ತೀವಿ ಅಂತಂದ್ರೆ ಹೆಂಗೆ? ಅದರಿಂದ ಇವು ಸರಿ ಇಲ್ಲ. ನಾನು ಮಾತಾಡಿರಲಿಲ್ಲ, ಇದು ಏನೋ ನಡೀತಾ ಇದೆ. ಇದು ಯಾವ್ದಾದ್ರು ನಾವು ರಾಜ್ಯದ್ದು, ದೇಶದ್ದು ಅಥವಾ ಈ ನಾಡಿಗೆ ಸಂಬಂಧಪಟ್ಟದ್ದು ಏನಾದ್ರು ಚರ್ಚೆ ಮಾಡೋಣ ಅಂದರೆ ಮಾಡುವಾಯಿತು. ಸುಮಾರು 1-1.5 ತಿಂಗಳಿಂದ ಮಾತೆತ್ತಿದ್ರೆ ನಿಮ್ಮ TV ಮಾತೆತ್ತಿದ್ರೆ ಬರೀ ಇದೆ. ನಿಮ್ಮ TV ನೋಡೋಕ್ಕೆ ಏನು ಮಾಡೋದು ನಾವು? ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆಗೆ ಒಂದು ಇದಿಟ್ಕೊಂಡ್ಬಿಡ್ತೀರಿ, ಯಾವುದು ಈ ಆರೋಗ್ಯ ಸಮಸ್ಯೆದು ಬರ್ತಿರುತ್ತೆ. ಹೆಂಗಿದೆ ಆರೋಗ್ಯ, ಹೆಂಗೆ ಇಟ್ಕೋಬೇಕು, ಇದೇ ಇಟ್ಕೋಬೇಕು. ಮೇಯ್ನು ಇದರಲ್ಲಿ ರಾಜಕಾರಣದಲ್ಲಿ ನೋಡಿದ ತಕ್ಷಣ ಏನು ಕಾಣುತ್ತೆ ಅದು ಬರಿದೆ. ದಿನ ಇದೇ ನಡೀತಾ ಇದೆ. ಏನು ಆಮೇಲೆ ನಿಮಗೂ ಹೇಳಿ. ಯಾವುದು? ತಮಿಳುನಾಡಿಗೆ ಈಗ ಪ್ರಾಧಿಕಾರ 2 TMC ನೀರು. ಈಗ ಅದೊಂದು ತಾವು ಬಹಳ ಚೆನ್ನಾಗಿ ಕೇಳಿದ್ರಿ. ಈಗಾಗಲೇ ಅಡೆತಡೆ ಇಲ್ಲದೆ ನೀರು ಬಿಟ್ಬಿಟ್ಟಿದ್ದಾರೆ. ಹಿಂದೆ ಯಾವ ಸರ್ಕಾರನೂ ಮಾಡಿದಂಗೆ ನೀರು ಬಿಟ್ಬಿಟ್ರು. ಧೈರ್ಯ ಹೋಗ್ತಾ ಇರೋರು. ಈಗ ಅದೇನಾಯ್ತು, ತಮಿಳ್ನಾಡಿನವರು ಇವರು ಬೀಗರು ನೆಂಟರು ಅವ್ರು ಹೇಳಿದೆ, ಸ್ಟಾಲಿನ್ ಅವನು ಸ್ವಲ್ಪ ಸರಿ ಹೇಳ್ಬೇಕು, ನೀರು ಎಷ್ಟು ನಾವು ಅಲ್ಲಿ ಎಷ್ಟು ಹೋರಾಟ ಮಾಡಿದೀವಿ, ನೀರು ಬಿಡಬೇಡಿ ಅಂತೇಳಿ ನೀರನ್ನ ಬಿಟ್ಟರು. ನೀರು ಬಿಟ್ಟಿರುವ ಪರಿಸ್ಥಿತಿಯಿಂದ ಇವತ್ತು ನಿಮಗೆ ನೀರಿಲ್ಲ, ಬೆಂಗಳೂರಿಗೆ ನೀರಿಲ್ಲ, ಚಾಮರಾಜನಗರಕ್ಕೆ ನೀರಿಲ್ಲ, ಮೈಸೂರಿಗೆ ನೀರಿಲ್ಲ. ನಾವು ಸ್ಟೋರೇಜ್ ಎಷ್ಟು ಇಟ್ಕೊಳ್ಬೇಕು ಅಂತ ಒಂದು ತೀರ್ಮಾನ ಬೇಕಾಗಿತ್ತು. ನಾಳೆ ಯಾರು ಏನೇ ಹೇಳಲಿ, ಅವರು ಪ್ರಾಧಿಕಾರದವರೇ ಹೇಳಲಿ, ನಿರ್ವಹಣಾ ಸಮಿತಿ ಹೇಳಲಿ, ಯಾರೇ ಹೇಳಲಿ, ನಾವು ನೀರನ್ನು ಕೃಷ್ಣರಾಜ ಸಾಗರದಲ್ಲಿ ಕುಡಿಯೋ ನೀರು, ಕನಿಷ್ಠ ಕುಡಿಯೋಕೆ ಎಷ್ಟು ನೀರು ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಚಿಂತೆ ಮಾಡಲಿಲ್ಲ. ಸಂಪೂರ್ಣ ನೀರನ್ನು ಬಿಟ್ಟು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಬೆಂಗಳೂರು ಇತಿಹಾಸದಲ್ಲಿ ಬೀದಿ ಮನೆ ಹತ್ರ ಬಿಂದಿಗೆ ಇಟ್ಕೊಂಡು ಮಹಿಳೆಯರೆಲ್ಲ ಹೊರಗಡೆ ಬಂದ್ಬಿಟ್ರು. ಈ ಪರಿಸ್ಥಿತಿ ಆಗಿದೆ ಅಂತ. ಇದಕ್ಕೇನಾಗಿದೆ ಅಂತಂದರೆ, ನೀರು ಬಿಟ್ಟರು. ಈಗ ಮತ್ತೆ ಅವರು ನೀರು ಬಿಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನೀರು ಬಿಡಕೂಡ್ದು. ನೀರು ಬಿಡೋದ್ರಿಂದ
ನಮಗೆ ಅಪಾಯ ಇದೆ.